Our officers guided us, informed us not to bring a open bus. That is why I rushed to the airport and not allowed to see that nothing goes wrong there, because I didn't want them to climb in the bus. Here also in Vidhan Soudha also, we were very cautious. They closed the doors of the Cubbon Park because the moment we were not able to attend the stadium inside, they all are coming here. They closed the door. I myself have witnessed it. So immediately some protection has been taken place and no incidents happened in Vidhan Soudha. There was a very long place. You should go to the tweet of the BJP. What the BJP has said? That you were busy in photo. No. BJP has said, BJP ಕರ್ನಾಟಕ ಹಲವಾರು ವರ್ಷಗಳಿಂದ ಅಭಿಮಾನಿಗಳ ಕನಸನ್ನ RCB ಈ ವರ್ಷ ನನಸು ಮಾಡಿದೆ. ಆದರೆ ತೆರೆದ ಬಸ್ಸಿನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸಿರುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಡಾಕ್ಟರ್ ಪರಮೇಶ್ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅದಕ್ಷ ಎಂಬುವರನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ತಮ್ಮ ನೆಚ್ಚಿನ ಆಟಗಾರರ ಅತಿ ಹತ್ತಿರದಿಂದ ಕಣ್ಣು ತುಂಬಿಸಿಕೊಳ್ಳುವ ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳು ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಗೈಡ್ ಮಾಡಿದ್ದಾರೆ. ನಾವು ಮುನ್ನೆಚ್ಚರಿಕೆಯಾಗಿ ನಿಲ್ಲಿಸಿದ್ದೀವಿ. ನಾವು ಯಾರು ಬರಬಾರ್ದು ಅಂತ ಕೂಡ ಹೇಳಿದ್ವಿ. ಐ ಡಿಂಟ್ ಅಲೋ ಎನಿವನ್ ಟು ದಿಸ್ ಒನ್. ನಾನು ಕೋರ್ಟ್ಗೆ ಹೋಗಿದ್ದೆ ಕನಕಪುರಕ್ಕೆ. ಇಮಿಡಿಯೇಟಾಗಿ ನನಗೆ ಈ ಜನ ಈಚೆ ಬರ್ತಾ ಇರೋದು ನೋಡಿ ರಶ್ ಆಗಿ ಯಾರಿಗೂ ನಾವಲ್ಲಿ ಒಳಗಡೆನೂ ಅವಕಾಶ ಕೊಡಲಿಲ್ಲ. ಬಟ್ ಇದು ಆಕಸ್ಮಿಕವಾಗಿ ಇಷ್ಟು ಜನ ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. 2 hours ಗಾಡ್ ವಿಲ್ಲಿಂಗ್ಲಿ ನಮ್ಮ ಮೆಟ್ರೋ ಕೂಡ ನಾವು ಸ್ಟಾಪ್ ಮಾಡಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ಬಂತು. ನಮ್ಮ MLA ಫ್ಯಾಮಿಲಿ ಮೆಂಬರ್ಸೂ ಅವ್ರು ಬರ್ತಾ ಇದ್ದವರು ಕೆಂಗೇರಿಯಿಂದ ವಾಪಸ್ ಬರೋಕ್ಕೆ ಆಗಲಿಲ್ಲ, ಸ್ಟಾಪ್ ಮಾಡಬೇಕಾ ಅಂತ. ಅಷ್ಟು ಜಾಸ್ತಿ ರಶ್ ಒಳಗಡೆ ಬರೋಕ್ಕೆ ಜಾಸ್ತಿ ಆಯ್ತಿತ್ತು ಹೊರಗಡೆ ಇದನ್ನು. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, BJPಯವರು ಹೆಣದ ಮೇಲೆ ರಾಜಕಾರಣ ಮಾಡ್ತಾಯಿದ್ದಾರೆ, ಎಲ್ಲರ ಮೇಲೂ ಹೇಳ್ತಾ ಇದ್ದಾರೆ. CT ರವಿ ಏನು ಟ್ವೀಟ್ ಮಾಡಿದರು RCB ಬಗ್ಗೆ, BJPಯವರು ಏನು ಟ್ವೀಟ್ ಮಾಡಿದ್ದಾರೆ? ಅವ್ರು ನಮ್ಮ ರಾಜ್ಯ ಇಷ್ಟು ದೊಡ್ಡ ವ್ಯಾಮೋಹ ನಮ್ಮ ರಾಜ್ಯದ ಅವರ ಭಾವನೆನ ನಾವು ತಪ್ಪು ಅಂತ ಹೇಳೋಕ್ಕಾಗ್ತದ? ಎಲ್ಲ ಮಕ್ಕಳು ಮರಿ ವಯಸ್ಸಾದವರೆಲ್ಲ ಮಧ್ಯರಾತ್ರಿನೂ ರಸ್ತೆಯಲ್ಲಿದ್ದಾರೆ, ಈಗೂ ಇದ್ದಾರೆ. ಈ ಪರ್ಮಿಷನ್ ಕೊಡಲಿಲ್ಲ ಅಂತಂದರೆ ಯಾಕೆ ಕೊಡಲಿಲ್ಲ ಪರ್ಮಿಷನು ಅಂತ ಕೇಳೋರು ಅವರೇನೆ, ಕಾರ್ಯಕ್ರಮ ನಡೆಸೋರು ಅವರು. ಅವರಾಗ ಅವರು RCB ಅವರು ಒಂದು ಅವ್ರ ಪ್ರೋಗ್ರಾಮ್ನ ರಿಲೀಸ್ ಮಾಡಿಬಿಟ್ರು. ನಮಗೂ ನಮ್ಗೆ ಯಾರಿಗಾರು ಒಬ್ಬರು ಜೀವ ಭಾಳ ಇಂಪಾರ್ಟೆಂಟ್. ನಮಗೆ ಅರಿವಿದೆ. ವಿ ಆರ್ ವೆರಿ ಸಾರಿ. ಈ ಥರ ಆಗಬಾರ್ದಾಗಿತ್ತು. ವಿ ನೆವರ್ ಎಕ್ಸ್ಪೆಕ್ಟೆಡ್ ಸಚ್ ಎ ಇನ್ಸಿಡೆಂಟ್ ವುಡ್ ಹ್ಯಾವ್ ಹ್ಯಾಪನ್. Of course, no one no political party or no officials doesn't want. They have done their best in their, but it was uncontrollable crowd. We never expected such a big following. After 18 years, they have been looking at something great. It was a team effort which has happened, and you see the crowd. They have left all their jobs, all their places, and their bed. The entire Vidhan Soudha came on the streets outside. I could see the Manipal Hospital, all the other IT people, everything were crowded. HAL, entire HAL staff was there in the airport itself. So, sir, at 9:30 in the morning, there was a program list released by RCB without consulting the state government. They only spoke about I'm telling you, that is what I'm telling you. That is, they released it. I don't want to comment much, find fault on others. I don't want to fault others. So now myself, my Chief Minister, we discussed with our Pollution Control Board Chairman also. Tomorrow, except the cabinet meeting, all other programs stands postponed, no celebration or any program, including the pollution. We have asked
our Pollution Control Board to keep it some other day. World Environment Day. World Environment Day. Even myself from the corporation, day after tomorrow I will conduct in a small ನೆಹರು ಪ್ಲಾಟ್. ನಾವು ಈಗಾಗಲೇ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ನಾಳೆ ಎಲ್ಲ ಸೆಲೆಬ್ರೇಷನ್ ಕ್ಯಾನ್ಸಲ್ ಮಾಡಿದ್ವಿ. ಕ್ಯಾಬಿನೆಟ್ ಮಾತ್ರ ಇರ್ತದೆ ನಾಳೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ದೊಡ್ಡ ಕಾರ್ಯಕ್ರಮ ವರ್ಲ್ಡ್ ಎನ್ವೈರನ್ಮೆಂಟ್ ನಾವು ಇಟ್ಟಿದ್ದು, ಬೆಳಗ್ಗೆ ರನ್ ಇಟ್ಟಿದ್ದು. 8 ಗಂಟೆಗೆ ನಾನು ವಿಧಾನಸೌಧ ಹತ್ರ ಹೋಗಬೇಕಾಯಿತು, ಅಲ್ಲಿ ಒಂದು ಇದಕ್ಕೋಸ್ಕರ ರನ್ ಇಟ್ಟಿದ್ದು, ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ. ಐ ಅಪೀಲ್ ಆಫ್ ದೆಮ್. ಮುಂದಕ್ಕೆ ನಾವು ಅದನ್ನು ದಿನಾಂಕ ನಿಗದಿ ಮಾಡ್ತೀವಿ. ಇದರಲ್ಲಿ ಪ್ಯಾಲೇಸಲ್ಲಿ ಒಂದು ಕಾರ್ಯಕ್ರಮ ಇಟ್ಟಿದ್ದು, ಅದು ನಾವು ಕ್ಯಾನ್ಸಲ್ ಮಾಡಿದ್ದೀವಿ, ಮುಂದಕ್ಕೆ ಹಾಕಿದ್ದೀವಿ. ಕ್ಯಾಬಿನೆಟ್ ಮಾತ್ರ ನಡೀತದೆ. ಇದಕ್ಕೆ ಎಲ್ಲರಿಗೂ ಗೌರವ ಕೊಡಬೇಕು, ಮೌನ ಆಚರಣೆ ಮಾಡಬೇಕು. ಸೊ ಅದಷ್ಟಿಂದ ಏನಾಗಿದೆ ಎಲ್ಲರಿಗೂ ಮನಸ್ಸಿಗೆ ನೋವು ಉಂಟಾಗಿದೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಅನ್ಸುತ್ತಾ ಏನಾದರೂ? ಯಾಕಂದರೆ ನೆನ್ನೆಷ್ಟೇ ಮ್ಯಾಚ್ ನಡೆದಿರುವಂಥದ್ದು, ಸಹಜವಾಗಿ ಜನ ಸೇರಿ ನಾನು ನೋಡಪ್ಪ, ಯಾರ ಮೇಲೂ ನಾನು ಇದನ್ನು ಹೇಳೋಕ್ಕಾಗಲ್ಲ. ಯಾರು ಜನ ಏನು ಎತ್ತ ಏನು ಇಂಟೆಲಿಜೆನ್ಸು ಆ ರೀತಿ ಮನೆಗೂ ಮಕ್ಕಳು ಮರಿನೆಲ್ಲ ಕರ್ಕೊಂಡು ಫ್ಯಾಮಿಲಿ ಸಮೇತ ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಡು ಬಂದರೆ ಏನಾಯ್ತು? ಈ ನಮ್ಮ ರವಿನೇ ನನ್ನ ಜೊತೆ ಬಂದರು. ಇದರಿಂದ ಏನು ಅವ್ನು ಫೋನ್ ಮೇಲೆ ಫೋನ್, ಅವನು ಹೆಂಡತಿ ಮಕ್ಕಳು ಎಲ್ಲ ನಾವು ಬರಬೇಕು ಅಂತ ಅಂದ್ಬಿಟ್ಟು. ದಟ್ ವಾಸ್ ದಿ ಎಮೋಷನ್ ಬಾಂಡೇಜ್ ವಿತ್ ಎವ್ರಿ ಒನ್. ನನ್ನ ಮಗ ಅದೆಲ್ಲ ಹೊರಗಡೆ ಹೋಗೋನೆ, ಅವನು ಅಲ್ಲಿಂದ 10 ಫೋನು ಬಿಡಿ ಏನು ಮಾಡ್ತಾರೆ. Did at least any of the team management speak to you, sir? Did they convey the condolence message from the team also? ಮಾತಾಡಿದ್ರು. Has the team conveyed their condolence message to the ಮಾತಾಡಿದ್ರು. government, sir? ಎಸ್, ದೇ ಕಂಡೋಲ್ ದಿ ಮೆಸೇಜ್. ನಾನು ಇಮಿಡಿಯೇಟ್ಗೆ ಸ್ಟೇಡಿಯಂಗೆ ಹೋಗ್ಬಿಟ್ಟು ಐ ಗೇವ್ ದೆಮ್ ಎ ಡೈರೆಕ್ಷನ್ ಆ್ಯಂಡ್ ರಿಕ್ವೆಸ್ಟ್ ದೆಮ್ ವಿತಿನ್ 10 minutes this program should be closed. I took the secretary also, they all agreed, even the RCB team agreed. Within 10 minutes in the stage, not even 1 minute. 5 minutes they closed the program and they went around that. We sent a lot of police people around them also. We didn't want any incident to happen also. They just closed and we requested Kohli also to just go. You saw the everything. They, for a courtesy sake, to show that they have handed over this gift to Karnataka. That is what they just within one minute they just gave a cup to me. I said okay fine, and we just closed it. Sir, many fans we spoke to said that there was no clear communication from the start, that there was no police personnel around. See, there were a lot of issues. I am telling you, God willingly, I am telling you, this is unexpected crowd and the vibrant crowd. It is not a crowd like an ordinary crowd. You have seen, your cameras have seen, your eyes have seen, your ears have seen. What more you want? I feel sorry. I apologize for the great incident. Thank you. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.